ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಸಾಫ್ಟ್ ಆಗಿರುವಂತಹ ಚಪಾತಿ, ಅದಕ್ಕೊಂದು ಸಿಂಪಲ್ ಹಾಗೂ ಅಷ್ಟೇ ರುಚಿಯಾಗಿರುವ, ಅದು ಬರೀ 10 ನಿಮಿಷದಲ್ಲಿ ಮಾಡಬಹುದಾದ ಪನ್ನೀರ್ ಬುರ್ಜಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಚಪಾತಿಯೊಂದಿಗೆ ಡಿಫ್ರೆಂಟ್ ಆಗಿರುವಂತಹ ಸೈಡ್ ಡಿಶ್ ಬೇಕು ಅಂತ ಯಾರೆಲ್ಲ ಕೇಳ್ತಾರೆ ಅಂಥವರಿಗೆ ಇದೊಂದು ಒಳ್ಳೆಯ ಸೈಡ್ ಡಿಶ್ ಅಂತ ಹೇಳ್ತೇನೆ. ಮೊದಲಿಗೆ 1.5 ಚಮಚ ಕಡಲೆ ಹಿಟ್ಟು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಒಳ್ಳೆ ಬಿಸಿ ಆಗೋ ತನಕ ಸೀದು ಹೋಗದಂತೆ ಹುರಿಬೇಕು. ಹುರಿತಾ ಹುರಿತಾ ಒಳ್ಳೆ ಘಮ ಬರೋದಕ್ಕೆ ಶುರುವಾದಾಗ ಸ್ಟವನ್ನು ಆರಿಸಿ, ಇವಾಗ ಇದು ಆಗಿದೆ, ಬಿಸಿ ಆರೋದಕ್ಕೆ ಬಿಡೋಣ. ಇನ್ನು 1/4 ಕಪ್ ಮೊಸರು, ಒಂದು ವೇಳೆ ಮೊಸರು ಬೇಡ, ಇಷ್ಟ ಆಗಲ್ಲ ಅಂತ ಅಂದರೆ ಅದೇ ಪ್ರಮಾಣದ ನೀರನ್ನು ತಗೊಂಡ್ರೆ ಆಯಿತು. 1/4 ಕಪ್ ಮೊಸರಿಗೆ 1/4 ಚಮಚ ಅರಿಶಿನ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಗರಂ ಮಸಾಲ. ಇವಿಷ್ಟು ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಬಿಸಿ ಆರಲು ಇಟ್ಟಿರುವಂತಹ ಕಡಲೆ ಹಿಟ್ಟು ಸೇರಿಸಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಹದದಲ್ಲಿದೆ. ಮುಂದೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾನು. ಇದನ್ನು ಸಹ ಪಕ್ಕಕ್ಕಿಡೋಣ. ಇನ್ನು ಒಂದು ಬಾಣಲೆಗೆ 2 ಚಮಚ ಬೆಣ್ಣೆ ಹಾಕಿ, ಬೆಣ್ಣೆ ಬಿಸಿಯಾದ ನಂತರ ಒಂದು ಪುಲಾವ್ ಎಲೆ, 1 ಚಮಚ ಜೀರಿಗೆ. ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿದೆ, ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಯಾದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ದೊಡ್ಡ ಈರುಳ್ಳಿ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈರುಳ್ಳಿಯನ್ನು ಬಾಡಿಸ್ಕೋಬೇಕು. ಹಾಕಿರುವ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ 1 ಟೊಮೆಟೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಈರುಳ್ಳಿ ಜೊತೆ ಟೊಮೆಟೊವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮೆಟೊ ಮೆತ್ತಗೆ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಇನ್ನು ಮೊಸರಿನ ಜೊತೆ ಮಿಕ್ಸ್ ಮಾಡ್ಕೊಂಡಿರುವ ಮಸಾಲ ಮಿಶ್ರಣ ಇದೆಯಲ್ವಾ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಕಪ್ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ನಾನು ಆಗಲೇ ಹಾಕಿರುವೆ, ಬೇಕಾದರೆ ಈ ಹಂತದಲ್ಲಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ಕೈ ಆಡಿಸ್ತಾ ಕುದಿಸಬೇಕು. ಯಾಕಂದರೆ ಹಸಿ ಮಸಾಲ ಬಳಸಿರೋದಲ್ವಾ, ಅದಕ್ಕೋಸ್ಕರ. ನೋಡಿ, 5 ನಿಮಿಷದಿಂದ ಕುದಿತಾ ಇದೆ. ಅರ್ಧ ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಈ ಹದದಲ್ಲಿದೆ. ಪನ್ನೀರ್ ಹಾಕಿದಾಗ ನಂತರ ಗಟ್ಟಿಯಾಗ್ತಾ ಬರುತ್ತೆ. ನಾನಿಲ್ಲಿ 200 ಗ್ರಾಮ್ಸ್ ಪನ್ನೀರನ್ನು ಚಿಕ್ಕದಾಗಿ ತುರ್ಕೊಂಡಿದ್ದೇನೆ. ಇದರಲ್ಲಿ 200 ಗ್ರಾಮ್ಸ್ ಪನ್ನೀರ್ ಹೀಗೆ ತುರಿದಿರುವುದರಿಂದ ಜಾಸ್ತಿ ಇರುವಂಗೆ ಕಾಣಿಸುತ್ತೆ. ಪನ್ನೀರನ್ನು ಸೇರಿಸ್ಕೊಂಡಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಹೇಳಿರುವ ಅಳತೆಯಲ್ಲಿ ಮಾಡಿದರೆ ಒಟ್ಟು 8 ರಿಂದ 9 ಜನಕ್ಕೆ ಸರ್ವ್ ಮಾಡ್ಬೋದು. ಪನ್ನೀರ್ ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಬೇಕು. ಕುದಿಸಿದಾಗ ಈ ಹದದಲ್ಲಿದ್ದರೂ ಕೂಡ ಬಿಸಿ ಆರಿದ ನಂತರ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಈ ಪನ್ನೀರ್ ಬುರ್ಜಿ ಅಂದರೆ ಆ ಕಡೆ ಪಲ್ಯದ ಹಾಗೆಯೂ ಅಲ್ಲ, ಹಾಗೆಯೇ ಗ್ರೇವಿಯ ಹದದಲ್ಲೂ ಅಲ್ಲ, ಆ ಥರ ಇರುತ್ತೆ. ಕೈಯಿಂದ 2 ಚಮಚ ಕಸೂರಿ ಮೇಥಿಯನ್ನು ಈ ಥರ ಹಿಸುಕಿ ಹಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಕೊನೆಯಲ್ಲಿ 2 ರಿಂದ 3 ಚಮಚದಷ್ಟು ಫ್ರೆಶ್ ಕ್ರೀಮನ್ನು ಹಾಕಿದರೆ ಪೊಳಲೀಸ್ ಕಿಚನ್ ಸ್ಟೈಲ್ ಪನ್ನೀರ್ ಬುರ್ಜಿ ಸವಿಯೋದಕ್ಕೆ ರೆಡಿ ಆಯಿತು. ಚಪಾತಿ ಜೊತೆ ಈ ಪನ್ನೀರ್ ಬುರ್ಜಿಯನ್ನು ಬಾಯಿಗೆ ಹಾಕಿದ ತಕ್ಷಣ ಮೈಲ್ಡ್ ಆಗಿರುವಂತಹ ಮಸಾಲ ಹಾಗೆಯೇ ಪನ್ನೀರ್ ಬಾಯಿ ತುಂಬ ಹರಡುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಖಂಡಿತವಾಗಿಯೂ ಇಷ್ಟವಾಗುವಂತಹ ರೆಸಿಪಿ ಇದು. ನೀವು ಟ್ರೈ ಮಾಡಿ ನೋಡಿ. ಫೀಡ್ಬ್ಯಾಕ್ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ. ಇನ್ನಷ್ಟು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.